ನಾವೆಲ್ಲಿದ್ದೀವಿ ಇವಾಗ? ನರಸೀಪುರ. ಟಿ ನರಸೀಪುರ. ತಿರುಮಕೂಡ್ಲು ನರಸೀಪುರ. ತಿರಮಕೂಡಲು ನರಸೀಪುರ. ಓಕೆ. ಇದ್ರದ್ದು ಇತಿಹಾಸ ಅಂದರೆ ಹಿಸ್ಟ್ರಿ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಆದರೂ ಕತೆ ಹೇಳ್ತೀನಿ ಕೇಳ್ಕೊಳ್ಳಿ, ಆಯಿತಾ? ಕಾಲದಲ್ಲಿ ಅಗಸ್ತ್ಯ ಮುನಿಗಳು ಅಂತ ಇದ್ದರು. ಅವರು ತ್ರಿವೇಣಿ ಸಂಗಮಕ್ಕೆ ಬರ್ತಾರೆ, ಯಾಕಂದರೆ ಶಿವನ ಪೂಜೆ ಮಾಡೋಣ ಅಂತ. ತ್ರಿವೇಣಿ ಸಂಗಮ ಅಂತಂದರೆ ಕಪಿಲ, ಕಾವೇರಿ ಮತ್ತು ಸ್ಫಟಿಕ. ಕಪಿಲ ಕಾವೇರಿ ಇಲ್ಲಿ ಹರಿದು ಬರುತ್ತೆ, ಆದರೆ ಸ್ಫಟಿಕ ಮಾತ್ರ ಇಲ್ಲಿ ಉದ್ಭವ ಆಗುತ್ತೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಅಗಸ್ತೇಶ್ವರ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಅಗಸ್ತೇಶ್ವರ ಮುನಿಗಳು ಶಿವ ಪೂಜೆ ಮಾಡಬೇಕು ಅಂತ ತ್ರಿವೇಣಿ ಸಂಗಮಕ್ಕೆ ಬರ್ತಾರೆ. ತ್ರಿವೇಣಿ ಸಂಗಮನೇ ಸಶಕ್ತ ಸ್ಥಳ ಅಂತ ನಿರ್ಧಾರ ಮಾಡಿ ಅಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಿರ್ಧರಿಸ್ತಾರೆ. ಸರಿ, ಏನು ಮಾಡೋದು ಇವಾಗ? ಸರಿ, ಆಂಜನೇಯನ ಕರೀತಾರೆ. ಆಂಜನೇಯನ ಕರೆದು, ನೋಡಪ್ಪ, ನನಗೆ ಶಿವ ಪೂಜೆ ಮಾಡಬೇಕು, ಇಲ್ಲೊಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಿ ಹೋಗಬೇಕು ನಾನು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹನುಮಂತನು ಒಪ್ಕೊಂಡು ಹೋಗ್ತಾನೆ ಲಿಂಗ ತರಕ್ಕೆ. ಸರಿ, ಹನುಮಂತ ಲಿಂಗ ತರಕ್ಕೆ ಹೋಗಾಯಿತು. ಈಗ ಒಂದು ಸಲ ದೇವಸ್ಥಾನ ರೌಂಡ್ ಹಾಕೋ ಬರೋಣ ಬನ್ನಿ. ನಮ್ಮ ಹಳೆ ಕಾಲದ ಶಿಲ್ಪ ಕೆತ್ತನೆ ಹೆಂಗಿದೆ, ಶಿಲ್ಪಿಗಳು ಕೆತ್ತಿರೋವಂಥ ಕೆತ್ತನೆಗಳು ಹೆಂಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದೇ ಎಂಟ್ರೆನ್ಸು. ಹಿಂಗೆ ಬಂದ ತಕ್ಷಣ ಇಲ್ಲಿ ನಮಗೆ ಸ್ವಾಗತಿಸಿದ್ದು ನಮ್ಮ ನಂದೀಶ್ವರರು. ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲರೂ. ಶಿವನಂದಿ. ಸರಿ, ಬಸಪ್ಪನ ದರ್ಶನ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಲಗಾಲಿಟ್ಟು ಒಳಗೆ ಬಂದೆ. ನೋಡಿ, ನಮ್ಮ ಹಳೆ ಕಾಲದ ಶಿಲ್ಪಿಗಳು ಕೆತ್ತಿರೋ ಅಂಥ ಕೆತ್ತನೆಗಳು ಇವೆಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಪುರಾತನ ಕಾಲದ್ದು. ಆಮೇಲೆ ಆ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಅವರು ಅಗಸ್ತ್ಯ ಮುನಿಗಳು. ನಾನು ಅವಾಗಲೇ ಒಂದು ಹೇಳೋದು ಮರ್ತಿದ್ದೆ. ಅಗಸ್ತ್ಯ ಮುನಿಗಳು ಹನುಮಂತನಿಗೆ ಒಂದು ಗಳಿಗೆ ಅಂತ ಕೊಟ್ಟಿರ್ತಾರೆ, ಅಂದರೆ ಟೈಮ್ ಕೊಟ್ಟಿರ್ತಾರೆ. ಇಷ್ಟೇ ಟೈಮಲ್ಲಿ ನೀನು ಲಿಂಗ ತರಬೇಕಪ್ಪ, ಇಲ್ಲ ಅಂದರೆ ನನ್ನ ಪೂಜೆ ಫಲಿಸಲ್ಲ, ಅದರಿಂದ ನೀನು ಇಷ್ಟು ಗಳಿಗೆ ಒಳಗಡೆ ಬಂದರೆ ನನಗೆ ಉತ್ತಮ ಆಗುತ್ತೆ, ತಂದುಕೊಡು ಅಂತ ಕೇಳ್ಕೊಂಡಿರ್ತಾರೆ. ಆಗ ಹನುಮಂತ ಏನು ಮಾಡ್ತಾನೆ ನೋಡೋಣ ಬನ್ನಿ. ಈ ಅಗಸ್ತ್ಯ ಮುನಿಗಳು ಯಾರಪ್ಪ ಅಂತಂದರೆ ನಮ್ಮ ದಕ್ಷಿಣ ಭಾರತಕ್ಕೆ ಕಲೆ, ಸಂಸ್ಕೃತಿ, ಶಿಕ್ಷಣ ಎಲ್ಲವನ್ನು ತಂದುಕೊಟ್ಟ ಸಪ್ತ ಮಹರ್ಷಿಗಳಲ್ಲಿ ಒಬ್ಬರಾದಂತಹ ಮಹರ್ಷಿಗಳು ಈ ಅಗಸ್ತ್ಯ ಮುನಿಗಳು. ನೋಡಿ, ಇದು ಆನೆಗೊಂಬೆ, ಎತ್ತಿನ ಗೊಂಬೆ, ಇದೆಲ್ಲ ತೇರಕ್ಕೆ ಕಟ್ಟೋದು. ಮಂಚ ಹಳೆ ಕಾಲದ್ದು ಎಲ್ಲ ನೋಡಿ. ಈಗೇನಪ್ಪ ಅಂದರೆ ಹನುಮಂತ ನರ್ಮದಾ ತೀರಕ್ಕೆ ಹೋಗಿದ್ದಾನೆ ಲಿಂಗ ತರಕ್ಕೆ. ಆವಾಗ ಅಗಸ್ತ್ಯ ಮುನಿಗಳು ಕಾಯ್ತಾ ಕೂತಿರ್ತಾರೆ, ಎಲ್ಲಪ್ಪ ಹನುಮಂತ ಬರಲೇ ಇಲ್ವಲ್ಲ ಅಂತ. ಸರಿ ಆಯಿತು ಅಂತ ಇವರು ಕಾಯ್ತಾ ಇದ್ದಾರೆ, ಹನುಮಂತ ಬರಲೇ ಇಲ್ಲ. ಸರಿ, ಇನ್ನೇನು ಮಾಡೋದು? ಸಾಯಂಕಾಲನೂ ಆಯಿತು, ಸೂರ್ಯನು ಮುಳುಗ್ತಾ ಇದ್ದಾನೆ ಅಂದ್ಬಿಟ್ಟು ಪೂಜೆ ಮಾಡಲೇಬೇಕು. ಸರಿ, ಹನುಮಂತನ ನಂಬ್ಕೊಂಡಿದ್ರೆ ಆಗಲ್ಲ ಅಂದ್ಬಿಟ್ಟು ಮರಳಲ್ಲಿ ಒಂದು ಲಿಂಗ ಕಟ್ಟೋಣ ಅಂದ್ಬಿಟ್ಟು ಮರಳಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡ್ತಾರೆ.
ಲಿಂಗ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅಲ್ಲಿ ಅವ್ರದ್ದೇನಿದೆ ಪೂಜೆ ಪುನಸ್ಕಾರಗಳು ಎಲ್ಲವನ್ನು ಮುಗಿಸಿ ಕೂತ್ಕೋತಾರೆ. ಸಂತೃಪ್ತ ಮನಸ್ಸಿನಿಂದ ಕೂತ್ಕೋತಾರೆ ಅಗಸ್ತ್ಯ ಮುನಿಗಳು. ಅಗಸ್ತ್ಯ ಮುನಿಗಳು ಆರಾಮಾಗಿ ಕೂತಿರ್ಬೇಕಾದ್ರೆ ಹನುಮಂತ ದಿಢೀರಂತ ಪ್ರತ್ಯಕ್ಷ ಆಗ್ತಾನೆ. ಸರಿ, ಬಂದು ಅಗಸ್ತ್ಯ ಮುನಿಗಳೇ ಲಿಂಗ ತಂದಿದ್ದೀನಿ ತಗೊಳ್ಳಿ ಪೂಜೆ ಮಾಡಿ ಅಂತ ಕೇಳ್ತಾನೆ. ಸರಿ ಕಣಪ್ಪ, ನಿನಗೆ ಗೊತ್ತಿಲ್ವಾ, ಈಗ ಸೂರ್ಯ ಮುಳುಗಾಯಿತು, ನಿನ್ನ ಕಾದು ಸಾಕಾಯಿತು, ನಾನು ಪೂಜೆ ಮುಗಿಸಾಯಿತು, ಇನ್ನೀನು ಹೊರಡ್ಬೋದು ಅಂತಂದರು. ಸರಿ, ಹನುಮಂತನಿಗೆ ಎಲ್ಲಿತ್ತೋ ಕ್ಯಾಣ, ನಮ್ಮ ನರಸೀಪುರಕ್ಕೆ ಬಂದಮೇಲೆ ಹನುಮಂತಪ್ಪ ಅವ್ರ ಅವತಾರ ತೋರಿಸ್ದೆ ಬಿಟ್ಟಾರ. ಅಂತ ಕೈಲಿ ಮುಷ್ಟಿಲಿ ಬಾಲದಲ್ಲಿ ಎಲ್ಲ ಥರನೂ ಪ್ರಯತ್ನ ಪಟ್ಟರು, ಲಿಂಗನ ತೆಗಿಯೋಕ್ಕೆ ಆಗ್ತಾಯಿಲ್ಲ. ಕೊನೆಗೆ ತನ್ನ ಗದೆ ಎತ್ತಿ ರಪ್ಪ ಅಂತ ಲಿಂಗದ ಮೇಲೆ ತನ್ನ ಕೋಪನೆಲ್ಲ ಬಿಟ್ಟು ರಪ್ಪ ಅಂತ ಹೊಡಿತಾರೆ ಹನುಮಂತಪ್ಪ. ಹೊಡೆದ ನಂತರ ಮೂರ್ಛೆಯಾಗಿ ಬಿದ್ದೋಗ್ತಾರೆ. ಆಗ ಸಾಕ್ಷಾತ್ ಶಿವ ಪಾರ್ವತಿಯರೇ ಪ್ರತ್ಯಕ್ಷ ಆಗಿ ಆ ಲಿಂಗದ ಮೇಲೆ ಬಿರುಕು ಬಿಟ್ಟಿರೋ ಅಂತಹ ಜಾಗದಲ್ಲಿ ನೀರು ಉಕ್ಕು ಬರುತ್ತೆ. ಅದನ್ನು ಪ್ರೋಕ್ಷಣೆ ಮಾಡಿ ಹನುಮಂತನ ಎಬ್ಬಿಸ್ತಾರೆ. ಎಬ್ಬಿಸ್ಬಿಟ್ಟು ಈ ಲಿಂಗ ಮುಕ್ಕಾಗಿದ್ರೂ ಪರವಾಗಿಲ್ಲ, ಪೂಜೆಗೆ ಶ್ರೇಷ್ಠವಾದದ್ದು, ಹಾಗೂ ಇಲ್ಲಿ ಭಕ್ತಾದಿಗಳು ಬಂದು ಹನುಮಂತಪ್ಪನ ಮತ್ತು ಶಿವಪಾರ್ವತಿಯರನ್ನ ಏನೇ ಕೇಳ್ಕೊಂಡ್ರು ನೆರವೇರಲಿ, ಅವರ ಎಲ್ಲ ಫಲಾನುಫಲಗಳು ಫಲಿಸಲಿ ಅಂತ ಅಗಸ್ತ್ಯ ಮುನಿಗಳಿಗೆ ಹೇಳಿ ಆಶೀರ್ವಾದ ಮಾಡಿ ಹೊರಡ್ತಾರೆ. ನೋಡಿ, ಅದೇ ಈ ಮುಕ್ಕಾಗಿರೋ ಲಿಂಗ. ಪರದೆ ಓಪನ್ ಆಗುತ್ತೆ ನೋಡಿ. ಮಹಾಮಂಗಳಾರತಿ ಕರೆಕ್ಟಾಗಿ ಹೋಗಿದ್ದೀನಿ ನಾನು. ಮಹಾಮಂಗಳಾರತಿ ಆಗ್ತಾಯಿದೆ. ಇದೇನು ವಿಶೇಷತೆ ಅಂದರೆ ದಿನದ 24 ಗಂಟೆಗಳ ಕಾಲವೂ ಇಲ್ಲಿ ನೀರು ಯಾವಾಗಲೂ ಇರುತ್ತೆ. ಆ ಬಿರುಕು ಬಿಟ್ಟಿರೋ ಅಂಥ ಜಾಗದಲ್ಲಿ 24/7 ನೀರು ಇದ್ದೇ ಇರುತ್ತೆ. ಅದನ್ನೇ ತೀರ್ಥವಾಗಿ ಎಲ್ಲರಿಗೂ ಕೊಡೋದು. ಇಲ್ಲಿ ದೇವ್ರ ದರ್ಶನನೂ ತೋರಿಸಿದ್ದೀನಿ, ತೀರ್ಥ ತೆಗೆಯೋದನ್ನು ತೋರಿಸ್ತೀನಿ ನೋಡಿ. ಇದು ಯಾರೂ ನೋಡಿರಲಿಕ್ಕಿಲ್ಲ, ಅಂದರೆ ನರಸೀಪುರದವ್ರು ನೋಡಿರ್ತಾರೆ, ಆದರೆ ಕೆಲವರು ನೋಡಿರಲ್ಲ. ನೋಡ್ಕೊಳ್ಳಿ ಹೆಂಗೆ ತೀರ್ಥ ತೆಗಿತಾರೆ ಅಂತ. ಮಂಗಳಾರತಿ ಆಗ್ತಾಯಿದೆ ಇರಿ, ಅದಾದಮೇಲೆ ತೀರ್ಥ ತೆಗಿತಾರೆ. ಆ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನದೊಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ. ಈ ಯುವ ಪ್ರತಿಭೆಯನ್ನು ಬೆಂಬಲಿಸಿ, ಹರಸಿ, ಹಾರೈಸಿ, ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಆ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೋತೀನಿ ಶಿವಶಕ್ತಿಯರ ಹತ್ರ. ಒಂದೊಂದಾಗಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹುಡ್ಕೊಂಡು ಯೂನಿಕ್ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮಂಗಳಾರತಿ ತಗೊಂಡೆ. ನಿಮ್ಮ ಆಶೀರ್ವಾದ ಇರಬೇಕು ಗೆಳೆಯರೆ, ಅಷ್ಟೇ. ಇನ್ನೇನು ಕೇಳ್ಕೊಳ್ಳೋಣ. ನೋಡಿ, ತೀರ್ಥ ತೆಗಿತಾ ಇದ್ದಾರೆ.
ಅದಾದಮೇಲೆ ಎಲ್ಲರಿಗೂ ತೀರ್ಥ ಕೊಡ್ತಾ ಇದ್ದಾರೆ. ನಾನು ತೀರ್ಥ ತಗೊಂಡು ನನ್ನಪ್ಪ ಶಿವಪ್ಪ ಪಾರ್ವತವ್ವ ಕಾಪಾಡವ್ವ ಅಂತ ಕೇಳ್ಕೊಂಡು, ಎಲ್ರೂ ಕಾಪಾಡವ್ವ ಅಂತ ಕೇಳ್ಕೊಂಡು, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಿ ಅಂತ ಕೇಳಿಕೊಂಡು, ನನ್ನ ಯೂಟ್ಯೂಬ್ ಚಾನಲ್ಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಮುಂದೆ ನಡೆದೆ. ನೋಡಿ, ಇವಾಗ ಪೂಜೆ ಆದಮೇಲೆ ಎಲ್ಲ ಕಡೆ ಡಮರುಗ ಮತ್ತು ಶಂಖಗಳನ್ನ ಊದ್ಕೊಂಡು ಪೂಜೆ ಮಾಡ್ತಾ ಹೋಗ್ತಾರೆ ವಿಗ್ರಹಗಳಿಗೆ ಎಲ್ಲ ಕಡೆ. ಹೀಗೆ ಒಂದೊಂದಾಗಿ ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಗೆಳೆಯರೇ. ನೀವು ನೋಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಆದಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ. ಚಾನಲ್ನಿಂದ ಮನೆ ಮನೆ ಮಾತಾಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರ ಮನೆಗೂ ಸೇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಾಹಿತಿಗಳ ಮುಖಾಂತರ, ನನ್ನ ವೀಡಿಯೋಗಳ ಮುಖಾಂತರ ನನ್ನ ಕಲೆಯನ್ನು, ಬಾಣಗಳನ್ನ ಒಂದೊಂದಾಗಿ ಬಿಡ್ತಾ ಇರ್ತೀನಿ. ನೀವು ಹೃದಯ ತೆರೆದು ಸ್ವೀಕರಿಸಿ ಎಲ್ಲ ಬಾಣವನ್ನು. ಇದೇ ನಾನು ಕೇಳ್ಕೊಳ್ಳೋದು ನಿಮ್ಮನ್ನ. ಇದು ದ್ವೇಷದಿಂದ ಹಾರಿಸ್ತಾ ಇರೋ ಬಾಣ ಅಲ್ಲ, ಯುದ್ಧಕ್ಕೆ ಹಾರಿಸ್ತಾ ಇರೋ ಬಾಣ ಅಲ್ಲ, ಪ್ರೀತಿಯಿಂದ ಕಲೆ ಅನ್ನೋ ಬಾಣನ ಬಿಡ್ತಾಯಿದ್ದೀನಿ. ಎಲ್ಲ ದಯವಿಟ್ಟು ನಿಮ್ಮ ಹೃದಯಾಂತರಾಳದಿಂದ ಸ್ವೀಕರಿಸಿ ಅಷ್ಟೇ. ಆದಷ್ಟು ಜನಕ್ಕೆ ನಿಮ್ಮ ಫ್ರೆಂಡ್ಸು, ಕೊಲೀಗ್ಸು, ಯಾರ್ಯಾರು ಇದ್ದಾರೆ ರಿಲೇಷನ್ಸು ಎಲ್ಲರಿಗೂ ಹೇಳಿ, ಲಿಂಕ್ ಕಳಿಸಿ, ಸಬ್ಸ್ಕ್ರೈಬ್ ಮಾಡಿಸಿ. ಈ ನಿಮ್ಮ ತಿರಂಬಕೂಡಲು ನರಸೀಪುರದ ಸುನೀಲ್ ಕುಮಾರ್ ಎನ್ ಅನ್ನೋನ್ನ ಮೈಸೂರು ಹುಡುಗನ್ನ ಬೆಳೆಸಿ, ಹಾರೈಸಿ, ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ, ಮುಂದೆ ಮತ್ತಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ಹೀಗೆ ಪ್ರೋತ್ಸಾಹಿಸ್ತಾ ಇರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಂಗೆ ದರ್ಶನ ಮಾಡ್ಕೊಳ್ಳಿ. ಅಮ್ಮನವ್ರ ದರ್ಶನ ಬಂತು. ಶಿವಪ್ಪನ ಜೊತೆಗೆ ಅಮ್ಮನವ್ರ ದರ್ಶನ ಮಾಡಿಕೊಂಡು ಈ ವಿಡಿಯೋನ ಪೂರ್ಣಗೊಳಿಸ್ತಾ ಇದ್ದೀನಿ. ಎಲ್ಲ ದರ್ಶನ ಮಾಡ್ಕೊಳ್ಳಿ. ಶುಭವಾಗಲಿ, ಒಳ್ಳೆಯ ದಿನವಾಗಲಿ ನಿಮಗೆಲ್ಲ. ಆ ಶಿವಶಕ್ತಿಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅರಸಿ ಹಾರೈಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಮುಗಿಸ್ತಾ ಇದ್ದೀನಿ. ಓಂ ನಮಃ ಶಿವಾಯ. ಗುಡ್ ವೈಬ್ಸ್ ಓನ್ಲಿ. ವಂದೇ ಮಾತರಂ.